ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಡೊಂಬಿವಲಿ ಸಮಿತಿಯು ವಾರ್ಷಿಕ ಕ್ರೀಡೋತ್ಸವವನ್ನು ಆಯೋಜಿಸಿತ್ತು. ಡೊಂಬಿವಲಿ ಪೂರ್ವ ಡೊಂಬಿವಲಿ ಜಿಮ್ಖಾನಾದ ಮೈದಾನದಲ್ಲಿ ದಿನವಿಡೀ ನಡೆದ ಕ್ರೀಡಾಕೂಟವನ್ನು ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷರು, ಭಾರತ್ ಬ್ಯಾಂಕಿನ ನಿರ್ದೇಶಕರೂ ಆದ ಸಿಟಿ ಸಾಲ್ಯನ್ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮ ನಮ್ಮ ಉದ್ಘಾಟನೆ ಇನ್ನು ಏತು ಮಾತ ಪಾರ್ಟಿಸಿಪೇಟ್ ಮಲ್ತೊಂದುಲ್ಲೇರ ಅಕಲು ಗೆಂದಿಗೇರಿನ ಬೇಸರ ದಿವಂದೆ ತನ್ನ ಸ್ಪರ್ಧೆದ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಒಂದು ಡೊಂಬಲಿ ಸ್ಥಳೀಯ ಕಚೇರಿದ ಮಾತಾ ಸದಸ್ಯರ ಅಭಿನಂದನೆ ಮಲ್ತೊಂದು. ಉದ್ಘಾಟನಾ ಸಮಾರಂಭದಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷ ದೇವರಾಜ್ ಪೂಜಾರಿ, ಉಪ ಕಾರ್ಯಾಧ್ಯಕ್ಷರುಗಳಾದ ಚಂದ್ರಹಾಸ್ ಪಾಲನ್, ಸಿಎನ್ ಕರ್ಕೇರ, ಗೌರವ ಕೋಶಾಧಿಕಾರಿ ಲಲಿತ್ ಚಂದ್ರ ಸುವರ್ಣ, ದಾನಿ ಗಿರಿಜಾ ಸಂಜೀವ್ ಪಾಲನ್ ಉಪಸ್ಥಿತರಿದ್ದರು. ಬಳಿಕ ಸದಸ್ಯರ ಮಕ್ಕಳಿಗೆ, ಸದಸ್ಯರಿಗೆ ಹಾಗೂ ಮಹಿಳೆಯರಿಗೆ ವಿವಿಧ ಆಟೋಟ ಸ್ಪರ್ಧೆ ನಡೆಯಿತು. ಸಂಜೆ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಬಿಲ್ಲವರ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಧರ್ಮಪಾಲ್ ಆಂಚನ್, ಯುವ ಅಭ್ಯುದಯ ಸಮಿತಿಯ ಕಾರ್ಯಾಧ್ಯಕ್ಷ ನಿಲೇಶ್ ಪೂಜಾರಿ, ಗೌರವ ಕಾರ್ಯದರ್ಶಿ ಉಮೇಶ್ ಕೊಟ್ಯಾನ್, ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಅಶೋಕ್ ಕುಕ್ಯಾನ್, ಯುವ ವಿಭಾಗದ ಸದಸ್ಯ ಯಶವಂತ್ ಪೂಜಾರಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಮಿತಿಯ ಸದಸ್ಯರಿಗೆ, ಕ್ರೀಡಾಳುಗಳಿಗೆ ಸ್ಫೂರ್ತಿಯುತ ಮಾತುಗಳನ್ನಾಡಿದರು. 25 ತಾರೀಕಿಗೆ ಹೆಂಗಲ್ಲ ಯೂತ್ ಸಬ್ ವೆಲ್ಫೇರ್ ಸಬ್ ಕಮಿಟಿದ ಕ್ರೀಡೋತ್ಸವ ಉಂಡು. ಐಕ್ ಮಾತೆರೆಲ್ಲ ಬತ್ತದು ಹೆಡ್ಡೆ ರೀತಿಯ ನಿಗಲು ಪ್ರೋತ್ಸಾಹ ಕೋರುಡು ಬಂದು ನಮ್ಮ ಮೂಲತ ಲೋಕಲ್ ಆಫೀಸ ಚೇರ್ಮನ್ ಸೆಕ್ರೆಟರಿ ಬೊಕ್ಕ ಅಂಚೆನೆ ನಮ್ಮ ಡೊಂಬಲಿದ ನಮ್ಮ ಸಮಾಜದ ಮಾತಾ ಬಾಂಧವರ ತರತಗ್ಗಾದ ಕೇಳೊಂದು ರೆಡ್ಡು ಪಾತ್ರ ಮುಟ್ಟು. ವೇದಿಕೆಯ ಗಣ್ಯರು ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಸಮಿತಿಯ ಕಾರ್ಯಾಧ್ಯಕ್ಷ ದೇವರಾಜ್ ಪೂಜಾರಿ ಕ್ರೀಡೋತ್ಸವ ಯಶಸ್ವಿಯಾಗುವಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ವೇದಿಕೆಯಲ್ಲಿ ಸಿಟಿ ಸಾಲ್ಯಾನ್ ಮತ್ತು ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯಮಿಗಳು, ಸಮಾಜ ಸೇವಕರೂ ಆದ ರವಿ ಎಸ್ ಪೂಜಾರಿ, ಗಿರಿಜಾ ಪಾಲನ್, ನಿತ್ಯಾನಂದ ಜತ್ತನ್ ಕ್ರೀಡೋತ್ಸವಕ್ಕೆ ವಿಶೇಷ ಸಹಕಾರ ನೀಡಿದರು. ಈ ಬಾರಿಯ ಕ್ರೀಡಾಕೂಟದಲ್ಲಿ ಪವನ್ ಕುಕ್ಯಾನ್, ಅರ್ಪಿತಾ ಪೂಜಾರಿ, ಪವನ್ ಪೂಜಾರಿ, ಸಂಪ್ರೀತ್ ಸುವರ್ಣ, ವಿಘ್ನೇಶ್ ಪೂಜಾರಿ, ವೈಷ್ಣವಿ ಪೂಜಾರಿ ವೈಯಕ್ತಿಕ ಚಾಂಪಿಯನ್ಶಿಪ್ ಗೆದ್ದುಕೊಂಡರು. ದಿನವಿಡೀ ನಡೆದ ಕ್ರೀಡಾಕೂಟವನ್ನು ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷ ರವಿ ಸನಿಲ್ ಉತ್ತಮವಾಗಿ ಸಂಯೋಜಿಸಿದ್ದರು. ಕ್ಯಾಮೆರಾ ಸಹಪಾಠಿ ಜೈರಾಮ್ ಜೊತೆ ಯೋಗೇಶ್ ಪುತ್ರನ್, ಮುಂಬೈ ನ್ಯೂಸ್ಗಾಗಿ.